ನಾವು ಶಾಸಕರು ಒಂದು ಒಳ್ಳೆ ತಂಡ ಮಾಡಿದ್ದಾರೆ ಪ್ರತಿ ವಾರ್ಡಲ್ಲಿ. ನಾನಾಗ್ಬೋದು, ನಂಜಪ್ಪ ಆಗ್ಬೋದು, ಸೋಮಶೇಖರ್ ಆಗ್ಬೋದು, ನಿಂಗೇಗೌಡರು ಆಗ್ಬೋದು, ಪದ್ಮಾ ಮಾಲಿಂಗರವ್ರು ಆಗ್ಬೋದು. ಹಾಗಾಗಿ ನಾವು ಏನೇ ಸಾರ್ವಜನಿಕರ ಮಧ್ಯೆ ನಾವು ಓಡಾಡ್ತಕ್ಕಂಥವ್ರು, ನಾವೆಲ್ಲ ಮುಖಂಡರುಗಳು ಏನಿದ್ದೀವಿ ವಿಜಯನಗರ ವಾರ್ಡ್ ವ್ಯಾಪ್ತಿಯಲ್ಲಿ ಎಲ್ಲ ಮುಖಂಡರುಗಳು ಕೂಡ ಜನರ ಮಧ್ಯೆ ಇರ್ತಕ್ಕಂಥ ಮುಖಂಡರುಗಳು ನಾವೇನಿದ್ದೀವಿ, ಸಾರ್ವಜನಿಕರು ಏನು ನಮಗೆ ದೂರನ್ನು ಹೇಳ್ತಾರೆ ಆ ದೂರನ್ನು ಶಾಸಕರಿಗೆ ಗಮನಕ್ಕೆ ತಂದು, ಶಾಸಕರ ಕಚೇರಿಗೆ ಗಮನಕ್ಕೆ ತಂದು ಅಲ್ಲಿಂದ ಆ ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡ್ತಾಯಿದ್ದೀವಿ. ಹಾಗಾಗಿ ಇದರೊಳಗೆ ಯಾರದೇ ವ್ಯಕ್ತಿಗತವಾಗಿ ಯಾರೊಬ್ಬರನ್ನು ಕೂಡ ಇಲ್ಲಿ ಮೇಲು ಕೀಳು ಅಂಥದ್ದೇನಿರಲ್ಲ. ಶಾಸಕರು ಒಳ್ಳೆ ತಂಡ ಮಾಡಿದ್ದಾರೆ. ಇಡೀ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವಾರ್ಡ್ನಲ್ಲೂ ಒಂದೊಂದು ತಂಡ ಕಟ್ಟಿದ್ದಾರೆ. ಏನೋ ಮುಖಂಡಗಳು ಕಾರ್ಯಕರ್ತರನ್ನ, ಆ ಕಾರ್ಯಕರ್ತರು ಮುಖಂಡರುಗಳ ಮುಖಾಂತರ ಇವತ್ತು ಎಲ್ಲ ಕೆಲಸಗಳು ಕೂಡ ಆಗ್ತಾಯಿದೆ. ಇದಕ್ಕೆ ಶಾಸಕರು ಮುಖ್ಯ. ಯಾಕಂದರೆ ಅವರು ನಾವು ಹೇಳಿದಂಥ ಒಂದು ಸಾರ್ವಜನಿಕರು ನೇರವಾಗಿ ದೂರು ಕೊಟ್ಟಂಥದ್ದು, ನಾವು ಕೂಡ ಶಾಸಕರಿಗಿಂತ ಸಾರ್ವಜನಿಕರ ಸಮಸ್ಯೆ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೂಡಲೇ ಸ್ಪಂದಿಸಿ ಅದನ್ನು ಆ್ಯಕ್ಷನ್ನಾಗಿ ಮಾಡ್ತಾರಲ್ಲ, ಕಾರ್ಯಗತ ಮಾಡ್ತಾರಲ್ಲ, ಅದು ನಿಜವಾಗೂ ಮೆಚ್ಚುಗೆ ಗಳಿಸ್ತಕ್ಕಂಥದ್ದು. ಇದು ಮೆಚ್ಚುಗೆ ವ್ಯಕ್ತಪಡಿಸೋಂಥ ಕೆಲಸ ಅಂತ ನಾನು ಅದ್ರ ಹೇಳಕ್ಕೆ ಇಚ್ಛೆಪಡ್ತೀನಿ. ಕಾರ್ಯಕರ್ತರು ಒಳಗೊಂಡಂಥ ಒಂದು ತಂಡ ಇರೋದ್ರಿಂದ ಈ ತಂಡದ ಮುಖಾಂತರ ನಾವೆಲ್ಲ ಕೆಲಸಗಳು ಈ ರೀತಿಯಲ್ಲಿ ಆಗೋದಕ್ಕೆ ನಾವು ಮುಂದೆ ನಿಂತು ಅವರಿಗೆ ಶಾಸಕರಿಗೆ ಗಮನಕ್ಕೆ ತಂದು, ಶಾಸಕರು ಕೂಡ ನಮ್ಮನ್ನು ಕಳಿಸಿ ಯಾರಾದರೂ ಸಮಸ್ಯೆ ಇದ್ದರೆ ಅವರು ಹೋಗಿ ಸರಿ ಮಾಡಿ ಬನ್ನಿ ಅನ್ನೋ ಒಂದು ಸೂಚನೆ ಆದೇಶಗಳನ್ನು ಕೊಟ್ಟಾಗ ನಾವು ಅದನ್ನು ಕಾರ್ಯವನ್ನು ನಿರ್ವಹಿಸಿಕೊಂಡು ನಾವು ಬಂದಿರತಕ್ಕಂಥದ್ದು ನಮ್ಮ ಒಂದು ಒಳ್ಳೆಯ ತಂಡ ಅಂತ. ಈ ಏರಿಯಾಗೆ ಬಂದು, ಈ ಮನೆಗೆ ಬಂದು 18 ವರ್ಷ ಮೇಲಾಯಿತು. ಇದ್ರ ಮಧ್ಯೆ ಈ ನಡುವೆ ಇದು ಟಾರಗೀರು ಏನು ಹಾಕಿರಲಿಲ್ಲ. ಮೊನ್ನೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಶ್ರೀ ಕೃಷ್ಣಪ್ಪರವರಲ್ಲಿ. ಅವ್ರು ಬಂದು ಪಾಪ ಇಮ್ಮಿಡಿಯೇಟಾಗಿ ಒಂದು ಆ್ಯಕ್ಷನ್ ತೊಗೊಂಡು ಮೊದಲೇ ಹೇಳಿದರು, ಈ ಕೆಂಪೇಗೌಡ ಇದು ಕೃಷ್ಣದೇವರಾಯ ಮಾರ್ಕೆಟೆಲ್ಲ ಆದಮೇಲೆ ನಾವು ಬಂದು ಟಾರ್ ಹಾಕ್ತೇವೆ ಅಂತ ಹೇಳಿದರು. ಅವ್ರು ಹೇಳಿದ ಪ್ರಕಾರವಾಗಿ ಬಂದು ಇಲ್ಲಿ ನಮಗೆಲ್ಲ ಟಾರ್ ಹಾಕ್ಸ್ಕೊಳ್ತಿದ್ದಾರೆ. ನಮಗೆಲ್ಲ ಸಂತೋಷ ಆಗಿದೆ. ಈ 8 ಮೇನ್ ಜನಗಳ ಪರವಾಗಿ ನಾನು ಅವರಿಗೆ ವಂದನೆಗಳನ್ನ ಅರ್ಪಿಸ್ತೇನೆ. ಶಾಸಕರು ಪಾಲಿಕೆ ಬಜಾರೆಲ್ಲ ಮಾಡಿದರು. ಇವಾಗ ಎಲ್ಲರಿಗೂ ಅನುಕೂಲ ಆಗಿದೆ. ಮಾರ್ಕೆಟಲ್ಲಿ ಎಲ್ಲರಿಗೂ ಮಾರ್ಕೆಟ್ ಎಲ್ಲ ಆಗಿದೆ, ಸಂತೋಷ. ಆದರೆ ಮಾರ್ಕೆಟ್ನಲ್ಲಿ ಕೆಲವರೆಲ್ಲ ಒಳಗಡೆ ಹೋಗ್ತಾ ಇಲ್ಲ ಇನ್ನೂ. ಆಮೇಲೆ ಅಪ್ಪು ಸ್ವಲ್ಪ ಮೇಲೆ ತಗ್ಗು ಮೇಲೆ ಎಲ್ಲ ಅದನ್ನು ಸರಿ ಮಾಡಬೇಕು. ಇನ್ನೊಂದು ಸ್ಟ್ರಿಕ್ಟಾಗಿ ಕೆಲವು ಅಂಗಡಿಗಳು ರೋಡಲ್ಲಿ ಮುಂದ್ಗಡೆ ಬಂದುಬಿಡುತ್ತೆ. ಪರ್ಟಿಕ್ಯುಲರಾಗಿ 8th ಮೇನ್ ಎಂಡಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಹೂವಿನ ಅಂಗಡಿಗಳು ಕವರ್ ಮಾಡ್ಕೊಂಡ್ಬಿಡ್ತಾರೆ. ನಾವು ಕಾರಲ್ಲಿ ಹೋಗಬೇಕಾದ್ರೆ ನಾವು ಪೂರ್ತಿ ಹೋಗ್ಲಿಕ್ಕಾಗಲ್ಲ. ಅಲ್ಲಿ ಸ್ವಲ್ಪ ನಮ್ಮ ಪ್ರಾಬ್ಲಮ್ ಆಗ್ತಿದೆ. ದಯಮಾಡಿ ಅದನ್ನು ಕನ್ಸಿಡರ್ ಮಾಡಿ ಅಟ್ಲೀಸ್ಟ್ ಟ್ರಾಫಿಕ್ ಪೊಲೀಸ್ನವ್ರಿಗೆ ಹೇಳಿ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಆ ಅಂಗಡಿಗಳನ್ನ ಹಿಂದಕ್ಕೆ ತರಿಸ್ಬೋದು. ರೋಡ್ ಪೂರ್ತಿ ನಮಗೆ ಸಿಗುತ್ತೆ. ಆಮೇಲೆ ಈ ಪಾರ್ಕಿಂಗ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸೈಡಲ್ಲಿ ಈ ಒಬ್ಬಟ್ಟು ಅಂಗಡಿ ಇದೆಯಲ್ಲ, ಈ ಕಡೆ ಆ ಕಡೆ ಫುಲ್ ಎಡ್ಡಾದಿಡ್ಡಿ ನಿಲ್ಲಿಸ್ಬಿಡ್ತಾರೆ. ನಾವು ಕಾರಲ್ಲಿ ಹೋಗಬೇಕಾದ್ರೆ ತಿರುಗಿಸ್ಕೊಳ್ಳೋಕ್ಕೂ ಆಗಲ್ಲ. ಆ ಥರ ಇದೆ. ಅದಕ್ಕೆ ಒಂದು ಸ್ವಲ್ಪ ಗಮನ ಕೊಡಬೇಕು. ಈ ಟ್ರಾಫಿಕ್ನವ್ರಿಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟು ಎಲ್ಲ ಮಾಡಿಸಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಕೃಷ್ಣಪ್ಪನವ್ರು ಬಂದಾಗಲಿಂದ ನಾವು ನೋಡ್ತಾ ಇದ್ದೀವಿ. ನಾನು ಒಬ್ಬ ಅಡ್ವೊಕೇಟ್ ನೋಟ್ರಿ. ಒಂದು ಸಲ ಅವ್ರಿಗೆ ಎಲೆಕ್ಷನ್ ಫೈಲ್ ಮಾಡುವಾಗ ನಾನು ನೋಟ್ರಿ ಕೂಡ ಅದನ್ನು ಮಾಡಿಕೊಟ್ಟಿದ್ದೆ. ಅವರಿಗೆ ತುಂಬ ವಂದನೆಗಳು. ವಿಜಯನಗರದ ಕ್ಷೇತ್ರ ಇಲ್ಲಿ MLA ಕೃಷ್ಣಪ್ಪನವ್ರದ್ದು ಇಲ್ಲಿ ಕ್ಷೇತ್ರ. ಇದು ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸುಮಾರು ಒಂದು 7-8 ವರ್ಷದ ಹಿಂದಿನಿಂದ ಇಲ್ಲಿ ಟಾರ್ ಹಾಕಿರಲಿಲ್ಲ. ಇವತ್ತು ಡಾಂಬರೀಕರಣ ಆಗ್ತಾಯಿದೆ. ಸೊ ಅದರಿಂದ ಸ್ವಲ್ಪ ಜನಗಳಿಗೆಲ್ಲ ಖುಷಿಯಾಗಿದೆ. ಇನ್ನೂ ಇವ್ರ ಕೈಯಿಂದ ಇನ್ನೂ ಸುಮಾರು ಕಾರ್ಯಗಳಾಗಲಿ, ಮುಂದೆ ಒಳ್ಳೆಯದಾಗಲಿ ವಿಜಯನಗರಕ್ಕೆ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ.
ನಮಸ್ಕಾರ, ನಾನು ಕೃಷ್ಣ ಅಂತ 8th ಮೇನ್ ವಿಜಯನಗರದಲ್ಲಿರೋದು. ಸೊ ತುಂಬ ವರ್ಷದಿಂದ ಟಾರ್ ಹಾಕ್ಸಿರ್ಲಿಲ್ಲ. ಸೊ ಇವಾಗ ಗುಡ್ ದಟ್ ಈಸ್ ಹ್ಯಾಪನಿಂಗ್ ನಾವು. ಚೆನ್ನಾಗೂ ಹಾಕ್ತಿದ್ದಾರೆ ಟಾರು. ಪ್ಲಸ್ ಇಲ್ಲಿ ಪಾಲಿಕೆ ಬಜಾರು ಆಗಿದೆಯಲ್ಲ, ಸೊ ವಿಜಯನಗರ ಒಂದು ಸ್ವಲ್ಪ ಒಳ್ಳೆ ಲುಕ್ ಬಂದಿದೆ. ತುಂಬ ವರ್ಷದಿಂದ ನಿಂತಿದ್ದಂಥ ಈ ಒಂದು ಡಾಬೀಕರಣ ಕೃಷ್ಣಪ್ಪನವರ ಸನ್ನಿಹಿತದಲ್ಲಿ ನಮಗೆ ನಮ್ಮ ಉಮೇಶ್ ಅವರು ಸೇರಿಕೊಂಡು ದಯವಿಟ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಅವರಿಗೆ. ಅಂಬಾರೀಕರಣ ಆಗ್ತಾ ಇದೆ, ಒಳ್ಳೆಯದು. ಅದರಿಂದ ಕೃಷ್ಣಪ್ಪ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಉಮೇಶ್ ಚಂದ್ರ ಸರ್ ತುಂಬ ಎಲ್ಲ ಕಡೆನೂ ಮುಂದೆ ನಿಂತ್ಕೊಂಡು ಮಾಡಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಎಲ್ಲ ಜನಗಳದೆಲ್ಲ ಅಭಿಪ್ರಾಯ ಎಲ್ಲ ತಿಳ್ಕೊಂಡು ಉಮೇಶ್ ಸರ್ ಇದು ಮಾಡ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ? ಅದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ.